ಮೇಷರಾಶಿಯಲ್ಲಿ ಹುಟ್ಟಿದಂತಹ ಎಲ್ಲ ಜನರಿಗೂ ಕೂಡ ಈ ವರ್ಷ ಸುಭಿಕ್ಷವಾದಂತಹ ಫಲವು ಸಿಗುತ್ತೆ. ಯಾರ್ಯಾರು ಮನೆಯನ್ನು ಕಟ್ಟಬೇಕು ಅಂದ್ಕೊಂಡಿದ್ದೀರಿ ಅವರೆಲ್ಲ ಈ ವರ್ಷ ಉಗಾದಿಯಾದ ನಂತರ ಒಳ್ಳೆಯ ದಿವಸವನ್ನು ತಾವು ನೋಡಿಕೊಂಡು ಪಾಯವನ್ನು ಹಾಕಿ ಮನೆಯನ್ನು ಕಟ್ಟಿ ಈ ವರ್ಷ ಮುಗಿಸಿ ಗೃಹ ಪ್ರವೇಶ ಮಾಡುವಂತಹ ಯೋಗ ಇದೆ. ಅಂದರೆ 1 ವರ್ಷದಲ್ಲಿ ಮನೆ ಕಟ್ಬೋದು. ಅದೇ ರೀತಿ ಸರ್ಕಾರಿ ಕೆಲಸಗಳಲ್ಲಿ ಜಯ. ಯಾವುದೋ ಒಂದು ಸರ್ಕಾರಿ ಕೆಲಸಕ್ಕೆ ಹಾಕಿರ್ತೀರಿ, ಯಾವುದೋ ಸರ್ಕಾರದಿಂದ ನಿಮಗೆ ಮನೆಗೆ ಖಾತೆ ಆಗಬೇಕಾಗಿರ್ತದೆ, ಜಮೀನಿಗೆ ಪಾಣಿ ಆಗಬೇಕಾಗಿರ್ತದೆ. ಅದೆಲ್ಲವೂ ಕೂಡ ನೀವು ಹಾಕಿದರೆ ಅದೆಲ್ಲ ಈ ವರ್ಷ ನಿಮಗೆ ಸುಸೂತ್ರವಾಗಿ ಸರ್ಕಾರದಿಂದಲೂ ಕೂಡ ಒಳ್ಳೆಯ ಫಲವೂ ಸಿಗುತ್ತೆ. ಮತ್ತು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಈ ಮಂಡಿ ನೋವು, ಕಾಲು ನೋವು, ಕೈ ನೋವು, ಆಮೇಲೆ ಶೀತದಿಂದ ಬಾಧೆಯಾಗುವಂತಹ ಸಂದರ್ಭ ಬರುತ್ತೆ. ಅದು ಕೂಡ ಇರೋದರಿಂದ ಅದೆಲ್ಲ ಕೂಡ ನಾವು ಯಾವ ರೀತಿ ಆರೋಗ್ಯ ಇದೆಯೋ ಅದೆಲ್ಲ ನಾವು ಅನುಭವಿಸಲೇಬೇಕು. ಈ ರೀತಿಯಾದಂತಹ ಫಲಗಳು ಇದೆ. ಈ ವರ್ಷ ಮೇಷರಾಶಿಯವರು ಯಾವ ಕ್ಷೇತ್ರಕ್ಕೆ ಹೋದರೆ ನಮಗೆ ಅನುಕೂಲ ಆಗುತ್ತೆ ಅಂತ ತಾವು ನೋಡೋದಾದರೆ, ಈ ವರ್ಷ ತಾವು ಶೃಂಗೇರಿಗೆ ಹೋಗಿ ಶಾರದಾ ದೇವಿಯ ದರ್ಶನವನ್ನು ಮಾಡಿ ಬಂದಿದ್ದೇ ಆದರೆ ನಿಮಗೆ ಉತ್ತರೋತ್ತರವಾದಂತಹ ಅಭಿವೃದ್ಧಿಯು ಈ ವರ್ಷವೆಲ್ಲವಾಗಿ ಮೇಷರಾಶಿಯಲ್ಲಿ ಹುಟ್ಟಿದಂತಹ ಎಲ್ಲರಿಗೂ ಕೂಡ ಉತ್ತರೋತ್ತರವಾದಂಥ ಅಭಿವೃದ್ಧಿ ಸಿಗಲಿ. ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಈ ವರ್ಷ ತಾವು ಮುಖ್ಯವಾಗಿ ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯ ಪೂಜೆ. ಆ ಸುಬ್ರಹ್ಮಣ್ಯ ಪೂಜೆ, ಸುಬ್ರಹ್ಮಣ್ಯ ಆರಾಧನೆ, ಷಷ್ಠಿ ದಿವಸ ಈ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ಕಡಿಗಲೆ ಹೂವಿಂದ ಅರ್ಚನೆ ಅಥವಾ ಹಾಲಿನ ಅಭಿಷೇಕ, ಕ್ಷೀರಾಭಿಷೇಕ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೇ ಆದರೆ ನಿಮಗೆ ಉತ್ತರೋತ್ತರವಾದಂಥ ಅಭಿವೃದ್ಧಿ ಆಗುತ್ತೆ ಅಂತ ಈ ಮೇಷರಾಶಿಯವರಿಗೆ ಹೇಳೋಣ. ಅದೇ ರೀತಿ ಇದೆಲ್ಲ ಏನೇ ಇರಬಹುದು, 12 ರಾಶಿಗಳಲ್ಲಿ ಹುಟ್ಟಿದಂಥವರು ಮೇಲಿನ ನೋಟಕ್ಕೆ ಈ ಭವಿಷ್ಯ 100 ಆಗೋದಿಲ್ಲ. ಯಾಕೆ ಅಂತಂದರೆ ಇದೆಲ್ಲ ರಾಶಿ ಭವಿಷ್ಯ. ಇದರಲ್ಲಿ ಒಂದು 50-60% ಮಾತ್ರ. ಯಾಕೆಂತಂದರೆ ಒಬ್ಬೊಬ್ಬರು ಒಂದೊಂದು ಇಸ್ವಿಲಿ ಹುಟ್ಟಿರ್ತೀರಿ, ಒಂದೊಂದು ವಾರ, ಒಂದೊಂದು ತಿಥಿ, ಒಂದೊಂದು ನಕ್ಷತ್ರ, ಒಂದೊಂದು ಯೋಗ, ಒಂದೊಂದು ಕರ್ಣದಲ್ಲಿ ಹುಟ್ಟಿ ನಾವು ಒಂದೊಂದು ರೀತಿ ಜೀವನವನ್ನು ಮಾಡ್ತಾಯಿರ್ತೀವಿ. ಒಬ್ಬೊಬ್ಬರು ಒಂದೊಂದು ವೃತ್ತಿಯನ್ನು ಮಾಡ್ತಾಯಿರ್ತೀವಿ. ಒಬ್ಬನಿಗೆ 5 ವರ್ಷ ಇರುತ್ತೆ, ಒಬ್ರಿಗೆ 15 ವರ್ಷ ಇರುತ್ತೆ, ಒಬ್ರಿಗೆ 50 ವರ್ಷ ಇರುತ್ತೆ. ಇದೆಲ್ಲವೂ ಕೂಡ ತಮ್ಮ ತಮ್ಮ ಜಾತಕದ ಪ್ರಭಾವದಿಂದ, ತಾವು ಹುಟ್ಟಿದಂತಹ ಗಳಿಗೆಯಿಂದ, ತಮ್ಮ ಪೂರ್ವಾರ್ಜಿತ ಕರ್ಮದಿಂದ, ಜೊತೆಗೆ ನಾವು ಹುಟ್ಟಿ ಬಂದಂತಹ ವಂಶದಲ್ಲಿ ಎಂತೆಂಥ ನಾವು ವಂಶದಲ್ಲಿ ಪುಣ್ಯ ಪಾಪ ಇದೆಲ್ಲ ಮಾಡಿರ್ತೀವಿ, ಧರ್ಮ ಅಧರ್ಮಗಳು ಮಾಡಿರ್ತೀವಿ. ಅದರ ಮೇಲೆ ನಮ್ಮ ಜೀವನವನ್ನು ಮಾಡ್ತಾ ಇರ್ತೀವಿ. ಅದೇ ರೀತಿ ಈ ಕ್ರೋಧಿ ನಾಮ ಸಂವತ್ಸರವು ಇಲ್ಲಿಂದ ನೋಡ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಒಳ್ಳೆಯದನ್ನು ಮಾಡಲಿ. ಪರಮೇಶ್ವರನು ಸದ್ಬುದ್ಧಿಯನ್ನು ಕೊಟ್ಟು ಒಳ್ಳೆಯ ಧರ್ಮವನ್ನು ಮಾಡುವಂತಹ ಒಂದು ಚೈತನ್ಯವನ್ನು ತಮಗೆಲ್ಲ ಕೊಡಲಿ. ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಸುಭಿಕ್ಷವಾಗಲಿ, ಮಳೆ ಬೆಳೆಗಳು ಚೆನ್ನಾಗಾಗಲಿ, ಒಳ್ಳೆಯ ಧರ್ಮ ಮಾರ್ಗದಲ್ಲಿರ್ತಕ್ಕಂತಹ ರಾಜರು ನಮ್ಮನ್ನು ಬಂದು ಆಳಲಿ, ಧರ್ಮ ಜಾಗೃತಿಯು ಉಂಟಾಗಲಿ, ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಈ 12 ರಾಶಿಯ ಫಲಗಳನ್ನು ಮುಗಿಸ್ತೀವಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.